ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಅಲ್ಲಿರೋ ಹಾಸ್ಪಿಟ್ಲಿಗೆ ಹೋಗ್ಬೇಕಿದ್ದು. ಇವಾಗೂ ಎಕ್ಮೋ ಮಣಿಪಾಲ್ ಯಶವಂತಪುರಲ್ಲಿ ಇರ್ಲಿಲ್ಲ, ಎಕ್ಮೋ ತರಿಸಿರೋದು. ಇದೆಲ್ಲಾನು ನಾನು ಹೇಳಬೇಕಿತ್ತು. ಅದಕ್ಕೆ ನಾನೇ ಅಣ್ಣನ ಕೇಳ್ಕೊಂಡು ನಿಮ್ಗೆಲ್ಲ ತಿಳಿಸ್ಬೇಕು ಅಂತ ನಾನೇ. ಇಲ್ಲ ಅಂದ್ರೆ ತಿಳಿಸೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಜನಗಳಲ್ಲಿ ನಿಮ್ ಮಗು ಒಳ್ಳೇದಾಗ್ಲಿ ಅಂತ ಸಿಕ್ಕಾಪಡೆ ಜನ ಪ್ರೇ ಮಾಡ್ತಾ ಇದಾರೆ. ಆಮೇಲೆ ಸಿಕ್ಕಾಪಡೆ ಜನ ದುಡ್ಡಿನ ಹಣ ಸಹಾಯನ ಮಾಡ್ತಾ ಇದಾರೆ. ನನ್ನ ತಮ್ಮನೇ ಇವಾಗ ನನ್ನ ಜೊತೆಲಿ ಹಗ್ಲು ರಾತ್ರಿ ನನ್ನ ತಮ್ಮ, ನನ್ನ ಫ್ರೆಂಡು, ನಮ್ಮ ಹಸ್ಬೆಂಡ್ ಫ್ರೆಂಡು, 4 ಜನ ಇರೋದು. ಫ್ಯಾಮಿಲಿ ಅವರೇನೆ. ನನಗೆ ಪಾಪು ಕೈ ಕಾಲು ಅಲ್ಲಾಡಿಸ್ತಿದ್ಯಾ, ಕಟ್ಬಿಡ್ತಿದ್ಯಾ, ನನಗೆ ತಪ್ಪು ಅಂತ ಹೇಳ್ತಿಲ್ಲ. ಅವ್ರ ಹತ್ರ ಕೇಳಿದಾಗ ಈ ಸಿಚುವೇಶನಲ್ಲಿ ನನಗೂ, ನನ್ನ ತಮ್ಮನಿಗೂ, ನಮ್ಮ ಹಸ್ಬೆಂಡ್ಗೂ ಇಲ್ಲಿರೋ ನಾವು 4 ಜನ ಹೆಂಗಂದ್ರೆ ನಾವು ಎಷ್ಟೇ ಟ್ರೀಟ್ಮೆಂಟ್ ಇಷ್ಟು ಕಷ್ಟಪಟ್ಟು ಕೊಡಿಸ್ತಿದ್ರು, ಏನೋ ತಪ್ಪು ನಡೀತಿದ್ಯಾ, ಏನೋ ಆಗ್ಬಿಡ್ತಿದ್ಯಾ, ಇಂಥವೆಲ್ಲ ಬರ್ತಿರುತ್ತೆ ನಮ್ಮ ಮೈಂಡ್ಗೆ. ನಾನೇ ಅಡ್ಮಿಟ್ ಆಗೋ ಸ್ಟೇಜ್ಗೂ ಹೋಗಿದ್ದೀನಿ. ಇದೆಲ್ಲ ಕೇಳಿ ನನಗೆ ಆ್ಯನ್ಸೈಟಿ, ಅದೇನೇನೋ ಡಿಪ್ರೆಷನ್ಸ್ ಎಲ್ಲ ಬಂದು ನಾನು ಅಡ್ಮಿಟ್ ಆಗೋ ಸ್ಟೇಜ್ಗೆ ಹೋಗಿ ಇಲ್ಲ ನೆಕ್ಸ್ಟು ನನ್ನ ಪಾಪುನ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮಧ್ಯದಲ್ಲೇ ಬಿಟ್ಬಿಡ್ಬಾರ್ದು ಅಂತ ನಾನು ಮತ್ತೆ ಎದ್ದು ಧೈರ್ಯವಾಗಿ ನಿಂತಿದ್ದೀನಿ. ಈಗ ಯಾವುದೂ ತಲೆಗೆ ಹಾಕೋತಾ ಇಲ್ಲ. ಅಪ್ಪು ಅಂತ ಕರೆಯೋದು ಅವ್ನಿಗೆ. ನಾನು ಅಪ್ಪು ಅಂತ ಕರೆದಿದ ತಕ್ಷಣ ಅವ್ನು ನನ್ನ ಕಡೆ ತಿರುಗ್ದ. ನಾನು ಚೆಕ್ ಮಾಡೋಕ್ಕಂತಲೇ ನಾನು ಪಾಸ್ ಆದೆ. ಅವನಿಂದ ಸುತ್ತಮುತ್ತ ಈ ಕಡೆ ಓಡಾಡಿದೆ. ಅವ್ನ ಐ ಕಾಂಟ್ಯಾಕ್ಟ್ ಇತ್ತು. ನಂಗೆ ನಿಜ ಇದೊಂದು ಪಾಯಿಂಟ್ ನಾನು ಹೇಳಲೇಬೇಕಿತ್ತು.